ಪ್ರೈಸಿಂಗ್ ಅಂದ್ರೆ ಹೌಸ್ ಆಫ್ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಅಂತ ಎಲ್ಲರೂ ಹೇಳ್ಬೇಕು. ನಿಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಬರೀ 6,45,000 ಕೊಡ್ತೀರಿ. ಬ್ಲಾಕ್ ಬೇಕಾ, ಸಿಲ್ವರ್ ಬೇಕಾ, ಮರೂನ್ ಬೇಕಾ, ಗ್ರೇ ಬೇಕಾ, ಯಾವ್ದು ಬೇಕು, 12 ಬೇಕಾ, 14 ಬೇಕಾ, ಎಲ್ಲಾ ತರ ಗಾಡಿನೂ ಇದೆ ಬೈ ನಮ್ಮ ಹತ್ರ. ಪ್ರೈಸಿಂಗ್ ಅಂದ್ರೆ ಹೌಸ್ ಆಫ್ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಅಂತ ಎಲ್ಲರೂ ಹೇಳ್ಬೇಕು. 2,80,000ಕ್ಕೆ ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ ಎಫ್ಸಿ ಸಹಿತ ನಾನೇ ಮಾಡ್ಕೊಟ್ಬಿಡ್ತೀನಿ. ಪ್ರೈಸಿಂಗ್ ನೀವು ನಂಬಲ್ಲ, ಬರೀ 50,000 ಡೌನ್ ಪೇಮೆಂಟ್ ಕೊಟ್ಬಿಡ್ತೀನಿ. ಪ್ರೈಸಿಂಗ್ ಅಂದ್ರೆ ಹೌಸ್ ಆಫ್ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಅಂತ ಎಲ್ಲರೂ ಹೇಳ್ಬೇಕು. ಫುಲ್ ಕ್ಯಾಶ್ ಅಲ್ಲೇ ಕೊಡೋ ಬಂದ್ರು ಕೂಡ ಬರೀ 2,80,000 ಕೊಡ್ತೀನಿ. 2,85,000 ಕೊಡ್ತೀನಿ. ಪ್ರೈಸಿಂಗ್ ಅಂದ್ರೆ ಹೌಸ್ ಆಫ್ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಅಂತ ಎಲ್ಲರೂ ಹೇಳ್ಬೇಕು. ಡೌನ್ ಪೇಮೆಂಟ್ ಒಂದು 50,000 ಮಾಡಿಸಬೇಕು, ಈ ಗಾಡಿ ಕೊಟ್ಬಿಡ್ತೀನಿ. ಏನ್ ಮಾಡ್ಸಂಗಿಲ್ಲ, ಏನ್ ಬಿಡಂಗಿಲ್ಲ, ಎಲ್ಲಾ ತರನೂ ಇದೆ. ಪ್ರೈಸಿಂಗ್ ಅಂದ್ರೆ ಹೌಸ್ ಆಫ್ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಅಂತ ಎಲ್ಲರೂ ಹೇಳ್ಬೇಕು. ಬರೀ 7 ಲಕ್ಷ ಕೊಡ್ತೀನಿ. ಬರೀ 7 ಲಕ್ಷ. ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ತಲೆ ಬಂದಿದ್ದೀನಿ ಅಂದ್ರೆ ನಿಮಗೆ ಹೌಸ್ ಆಫ್ ಕಾರ್ಸ್ಗೆ ಇದು ಒಂದು ಸೆಕೆಂಡ್ ಶೋರೂಮ್ ಅಂತ ಹೇಳ್ಬೋದು. ಹೊಸದಾಗಿ ಓಪನ್ ಮಾಡಿದ್ದಾರೆ. ಸೊ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಹರೀಶ್ ಅವರು ಈ ಸತಿ ಏನಂತೀರಾ ಹರೀಶ್ ಅವರೇ? ಖಂಡಿತ ಇದೆ. ಪ್ರೈಸಿಂಗ್ ಅಂದ್ರೆ ಹೌಸ್ ಆಫ್ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಅಂತ ಎಲ್ಲರೂ ಹೇಳ್ಬೇಕು. ಹೌದು, ಆ ತರ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀರಾ ಗಾಡಿಗಳು? ಖಂಡಿತ. ಓಕೆ, ನಮ್ಮ ಜೊತೆ ಹರೀಶ್ ಸರ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಬಿಡೋಣ. ನಮಸ್ಕಾರ. ಇದು ಆಲ್ರೆಡಿ ಈ ಓಪನ್ ಮಾಡಿ 3 ತಿಂಗಳಾಗಿದೆ, ಬಟ್ ನಿಮ್ದು ಇದು 3ನೇ ವಿಡಿಯೋ. ಹೌದಲ್ಲ? ಹಾಗಾಗಿ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು, ನಿಮ್ಮಿಂದ ಅಷ್ಟು ರೆಸ್ಪಾನ್ಸ್ ಬರುತ್ತೆ, ಅಷ್ಟು ಗಾಡಿಗಳು ಸೇಲ್ ಆಗುತ್ತೆ, ಕಸ್ಟಮರ್ ಅಷ್ಟು ನಂಬಿಕೆ ಇಟ್ಟು ಬಂದು ತಗೊಂಡು ಹೋಗ್ತಾರೆ. ಓಕೆ, ಕಮೆಂಟ್ ಬಾಕ್ಸ್ ಅಲ್ಲೇ ಗೊತ್ತಾಗುತ್ತೆ ನಮಗೆ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಮತ್ತೆ ಹೆಂಗೆ ಗಾಡಿಗಳು ಕೊಡ್ತಿದ್ದಾರೆ ಅಂತ ಅದನ್ನು ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಪದೇ ಬಂದ್ಬಿಟ್ಟು ಇಂಥ ಶೋರೂಮ್ಗಳಲ್ಲೇ ಮಾಡೋದು. ಯಾಕಂದ್ರೆ ಒಂದು ಟ್ರಸ್ಟ್ ಇರುತ್ತೆ, ಆ ಟ್ರಸ್ಟ್ ನೀವು ಯಾವತ್ತೂ ಬ್ರೇಕ್ ಮಾಡಿಲ್ಲ. ಅದಕ್ಕೋಸ್ಕರ ಇನ್ನೊಂದ್ಸತಿ ಬಂದು ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಬರುತ್ತೆ. ಸೊ ಸರ್, ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಬಜೆಟ್ ಬಂದು 2 lakhs ಇಂದ ಸ್ಟಾರ್ಟ್ ಆಗುತ್ತೆ. ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗುತ್ತೆ? ಹೈಯೆಸ್ಟ್ ಅಂತ ಹೇಳಿದ್ರೆ 10 lakhs ವರೆಗೂ ಇದೆ. ಓಕೆ, ಇಷ್ಟೆಲ್ಲ ಬಜೆಟ್ ಅಲ್ಲಿ ಇದೆ ಗಾಡಿಗಳು. ಬಟ್ ಕೆಲವರು ಲೋನ್ ಅಲ್ಲಿ ನೋಡ್ತಾರೆ, ಏನ್ ಮಾಡ್ತೀರಾ ಲೋನ್? ಖಂಡಿತ ಇಲ್ಲಿರೋ 90% ಅಲ್ಲ 100% ಲೋನ್ ಆಗಂತ ಗಾಡಿಗಳೇ. ಓಕೆ, ಇಲ್ಲಿರೋ ಅಷ್ಟು ಗಾಡಿಗಳು ಕೂಡ ಪ್ರತಿಯೊಂದು ಲೋನ್ ಆಗಂತ ಗಾಡಿಗಳಿರೋದು. ಓಕೆ, ಸೊ ಎಷ್ಟು ಮಿನಿಮಮ್ ಡೌನ್ ಪೇಮೆಂಟ್ ಅಂತ ನೋಡೋದು? ಡಿಪೆಂಡ್ಸ್ ಆನ್ ಪ್ರೊಫೈಲ್. 50,000ಕ್ಕೂ ಇದೆ, 2 ಲಕ್ಷಕ್ಕೂ ಇದೆ. ಯಾವ ಗಾಡಿ ತಗೋತಾರೆ, ಯಾವ ಮಾಡಲ್ ತಗೋತಾರೆ, ಯಾವ ವೇರಿಯಂಟ್ ತಗೋತಾರೆ, ಅದ್ರ ಮೇಲೆ ಡಿಪೆಂಡ್. ಓಕೆ, ಸೊ ಹಂಗಾದ್ರೆ ಥ್ರೂಔಟ್ ಬೆಂಗಳೂರು ಅಥವಾ ಥ್ರೂಔಟ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ. ಈಗ 5 lakhs ಬಜೆಟ್ ನೋಡ್ತಾ ಇರ್ತಾರೆ. 5 lakhs ಬಜೆಟ್ಗೆ ಸ್ಮಾಲ್ ಗಾಡಿ ಅಂದ್ರೆ ಮಾಡಲ್ ಗಾಡಿ ಬರ್ತದೆ. ಅದೇ ದೊಡ್ಡ ಗಾಡಿ ನೋಡ್ತಾರೆ ಅಂದ್ರೆ ಮಾಡಲ್ ಗಾಡಿ ಕಮ್ಮಿ ಬರುತ್ತೆ. ನಾವು ಒಂದೇ ಹೇಳಕ್ಕಾಗಲ್ಲ. ಈಗ 15 ಮಾಡಲ್ ಮೊಬೈಲ್ ಆಗುವೆ 5 lakhs ಸಿಕ್ಕಿದ್ರೆ, ಅದೇ ನೀವು 5 lakhs ಅಲ್ಲಿ ಎಕ್ಸಿ ಹುಡುಕ ಹೋದ್ರೆ 12 ಮಾಡಲ್ ಸಿಕ್ಬಿಡುತ್ತೆ. ಈ 12 ಮಾಡಲ್ಗೆ ಅಷ್ಟೇ ಲೋನ್ ಕೊಡಲ್ಲ. ಖಂಡಿತ ಆ ತರ ಇರುತ್ತೆ. ಲೈಕ್ ಡಿಪೆಂಡ್ಸ್ ಆನ್ ಸಿಬಿಲ್ ಪ್ರೊಫೈಲ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಿಮ್ಮ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಏನೇ ಲೋನ್ ಆದ್ರೂ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್, ಯಾಕಂದ್ರೆ ಎಷ್ಟೊಂದು ಹೌಸ್ ಆಫ್ ಕಾರ್ಸ್ಗಳಿದೆ. ಸೊ ಈ ನಮ್ಮ ಹರೀಶ್ ಅವ್ರ ಹತ್ರನೇ ಬರ್ಬೇಕು ಅಂತ ಹುಡುಕೋರು ಬರ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ? ಈ ಹೌಸ್ ಆಫ್ ಕಾರ್ಸ್ ಬರ್ಬೇಕು ಅಂದ್ರೆ ನಿಮಗೆ ಬನ್ನೇರ್ಘಟ್ಟ ರೋಡ್ ಬೆಳ್ಳೆಕಳ್ಳಿ ಸಿಗ್ನಲ್ ಇಂದ ನೀವು ಅಕಸ್ಮಾತ್ ನೈಸ್ ರೋಡ್ ಹೇಳ್ಕೊ ಬಂದ್ರೆ ನಿಮಗೆ ಸಿಗ್ನಲ್ ಏನ್ ಸಿಗುತ್ತೆ, ಸಿಗ್ನಲ್ ರೈಟ್ ತಗೊಂಡ್ರೆ ಒಂದು 100 ಮೀಟರ್ ದೂರಕ್ಕೆ ಬಂದ್ರೆ ನಿಮಗೆ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ ಇದೆ, ಅದ್ರ ಆಪೋಸಿಟ್ ಇರುತ್ತೆ ಹೌಸ್ ಆಫ್ ಕಾರ್ಸ್. ಓಕೆ, ಸೊ ಇನ್ನೂ ಕನ್ಫ್ಯೂಸ್ ಆದ ತಲೆ ಕೆಡ್ಸ್ಕೊಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊ ಬರ್ಬೋದು. ಸೊ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ವಾರಂಟಿ ಏನಾದ್ರು? ವಾರಂಟಿ ಸಹಿತ ಇದೆ. ಪ್ಲಸ್ ಈ ಸತಿ ವಾರಂಟಿ ಜೊತೆಗೆ ಒಂದು ಆಫರ್ ಇದೆ. ನಮ್ಮ ಹತ್ರ ಲೈಕ್ ಯಾವುದೇ ಗಾಡಿ ತಗೊಳ್ಳಿ, ಫ್ಯೂಯಲ್ ಅಂತ ಹೇಳಿ ನಾವು 20 ಲೀಟರ್ ಪ್ರೊವೈಡ್ ಮಾಡ್ತೀವಿ. ಫ್ಯೂಯಲ್ ಅಂದ್ರೆ 20 ಲೀಟರ್ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಅಂತೂ ಇಲ್ಲ ನಮ್ಮ ಹತ್ರ. 20 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಯಾವ ಗಾಡಿ ತಗೋತಾರೆ ಅವ್ರಿಗೆ 20 ಲೀಟರ್ ನಾವು ಪ್ರೊವೈಡ್ ಮಾಡ್ತೀವಿ. ಡೆಲಿವರಿ ಟೈಮಲ್ಲಿ ಹಾಕೊಳಿಸ್ತೀವಿ. ಓಕೆ, ಹಂಗಂದ್ರೆ ಲೈಕ್ ತಗೊಂಡು ಡೈರೆಕ್ಟ್ ಆಗಿ ಒಂದು ಒಳ್ಳೆ ದೇವಸ್ಥಾನಕ್ಕೆ ತೀರ್ಥ ಯಾರ್ತಿದ್ರ 20 ಲೀಟರ್ ನೀವು ಡೆಲಿವರಿ ಟೈಮಲ್ಲಿ ನಿಮ್ ಕಣ್ ಮುಂದೆ ಹಾಕೊಳಿಸ್ತೀವಿ. ಓಕೆ, ನೋಡಿ ಈ ತರ ನಿಮಗೆ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ. ಸೊ ಎಷ್ಟು ಬೇಗ ಬರ್ತೀರಾ ಬೇಗ ಬನ್ನಿ. ಸರ್, ಕೆಲವೊಂದ್ಸತಿ ಒಂದು ಕಮೆಂಟ್ಗಳು ನೋಡಿದ್ರೆ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಮತ್ತೆ ಒಂದು ಅವಾಚ್ಯ ಶಬ್ದಗಳಿಂದ ಬೈತಾರೆ. ಸೊ ಅದಕ್ಕೆ ಏನಾದ್ರು ಒಂದು ಸ್ವಲ್ಪ ಹೇಳೋದಾದ್ರೆ ಅವ್ರಿಗೆ ಏನಂತೀರಾ ಸರ್? ಸರ್, ನೆಗೆಟಿವ್ ಅನ್ನೋದಕ್ಕಿಂತ ಅವ್ರ ಮೆಂಟಾಲಿಟಿ ಅದು. ಓಕೆ, ನೆಗೆಟಿವ್ ಅನ್ನೋದಕ್ಕಿಂತ ಅವ್ರ ಮೆಂಟಾಲಿಟಿ ಅದು. ಈಗ ಲಾಸ್ಟ್ ಟೈಮ್ ನಾನು ಒಬ್ರು ಈ ಮಾಮೂಲಿ ವಿಡಿಯೋ ಮಾಡಿ ಕರ್ಕೊಂಡು ಅವ್ರ ಪಾಪ ಡಿಗ್ರಿ ಮಾಡ್ತಿದ್ದಾರೆ, ಅವ್ರು ಓದ್ಕೊಂಡು ಇದನ್ನು ಕೂಡ ಪಾರ್ಟ್ ಟೈಮ್ ತರ ಮಾಡ್ಕೊ ಹೋಗ್ತಿದ್ದಾರೆ. ಹೌದು, ಮನೇಲಿ ಕೂತ್ಕೊಂಡು ಅವ್ರು ಏನು ಮಾಡ್ತಾ ಇರಲ್ಲ, ಮನೇಲಿ ಸುಮ್ನೆ ಕೂತಿರ್ತಾರೆ, ಕಾಮೆಂಟ್ ಹಾಕ್ತಾರೆ. ಸೊ ಅವರಿಗೆ ಒಂದು ಅವಾಚ್ಯ ಶಬ್ದ ಬೈದಿದ್ರು, ಇಂತ ಮಗ ಸುಮ್ನೆ ಹೋಗಿ ವಿಡಿಯೋ ಮಾಡ್ತಾನೆ, ದುಡ್ಗೋಸ್ಕರ ವಿಡಿಯೋ ಮಾಡ್ತಾರೆ. ಹೌದು, ಕೆಲಸ ಮಾಡ್ತಾರದ ವಿಡಿಯೋ ದುಡ್ಗೋಸ್ಕರ. ನಾನ್ ಕೆಲಸ ಮಾಡ್ತಾರದು ದುಡ್ಗೋಸ್ಕರ, ಅವ್ರು ಕೆಲಸ ಮಾಡ್ತಾರೋ ದುಡ್ಗೋಸ್ಕರ, ಅಷ್ಟೇ ಡಿಫ್ರೆನ್ಸ್. ಸರ್, ಇಲ್ಲಿ ಯಾರು, ನಾನು ಪರ್ಸನಲ್ ಹೇಳಿದ್ರೆ ಇಲ್ಲಿ ಯಾರು ಫ್ರೀ ಆಗಿ ಬಂದು ಮಾಡೋರು ಯಾರು ಮಾಡೋರಿಲ್ಲ. ನಮಗೂ ಏನಂದ್ರೆ ನಮಗೂ ಒಂದು ಫ್ಯಾಮಿಲಿ ಇರುತ್ತೆ, ನಾವು ಒಂದು ಪ್ರೊಫೆಷನ್ ಆಗಿ ತಗೊಂಡಿರ್ತೀವಿ. ಕೆಲವೊಬ್ರು ಪ್ರೊಫೆಷನ್ ಆಗಿ ತಗೊಂಡು ಮಾಡ್ತಾ ಇರ್ತೀವಿ, ಕೆಲವೊಬ್ರು ಪಾರ್ಟ್ ಟೈಮು. ಈಗ ಕಾಲೇಜಲ್ಲಿ ಮನೆಗೆ ಫೀಸ್ ಕಟ್ಟಕ್ಕೆ ಆಗ್ತಿರಲಿಲ್ಲ ಕೆಲವೊಬ್ಬರಿಗೆ. ಸೊ ಅವರು ಸ್ವಲ್ಪ ಫೀಸ್ ಕಟ್ಟಬೇಕು, ಮನೆಗೂ ಸಪೋರ್ಟ್ ಮಾಡಬೇಕು ಅಂತ ಕೆಲವೊಬ್ರು ವಿಡಿಯೋ ಮಾಡ್ತಿರ್ತಾರೆ. ಈಗಿನ ಜನರೇಷನ್ ಅಲ್ಲಿ ಎಷ್ಟು ಇವಾಗ್ಲಿಂದ ಚಿಕ್ಕ ಏಜ್ ಇಂದಲೇ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಮುಂದಕ್ಕೆ ಸೆಟ್ಲ್ ಆಗೋದು. ಹೌದು, ಖಂಡಿತ. ಆ ಕಾಲ ಹೋಯ್ತು, ಅಪ್ಪ ಮಾಡಿದ ಕಾಲದಲ್ಲಿ ನಾವು ಮನೆ ಏನಿತ್ತು ಮಾಡ್ಕೊಂಡು ಇತ್ತು, ಆ ಕಾಲ ಹೋಯ್ತು. ಈಗ ಅಷ್ಟು ಎಷ್ಟಿದ್ರು ಸಾಲಲ್ಲ. ಹೌದು, ಖಂಡಿತ. ಆ ತರ ಇದೆ ಸಿಚುವೇಶನ್ ಈಗ. ಸೊ ಕೆಲವೊಬ್ರು ಪ್ರೊಫೆಷನ್ ಆಗಿ ಮಾಡ್ತಿರ್ತಾರೆ, ಕೆಲವೊಬ್ರು ಅವ್ರ ಫ್ಯಾಮಿಲಿ ರನ್ ಮಾಡೋಕ್ಕೋಸ್ಕರ ಮಾಡಿರ್ತಾರೆ. ಯಾಕಂದ್ರೆ ಇವಾಗ ಪಾರ್ಟ್ ಟೈಮ್ ಜಾಬ್ ಹುಡುಕ್ಬೇಕು ಅಂದ್ರೂ ಮಿನಿಮಮ್ ಅಂದ್ರೂ ಸಿಗಲ್ಲ. ಯಾಕಂದ್ರೆ ಕಾಲೇಜ್ಗೆ ಹೋಗ್ಬಿಟ್ಟು ಬರೋಷ್ಟೊತ್ತಲ್ಲಿ ಆಗೋದೇ ಇಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೆ. ಸೊ ನೀವು ಕಮೆಂಟ್ ಹಾಕೋದಾಗ್ತೀರಾ, ಒಂದು ಒಳ್ಳೆ ಕಮೆಂಟ್ ಮಾಡಿ, ಒಂದು ಒಳ್ಳೆ ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು.
ಏನಂದ್ರೆ ನಮ್ಮ ಕನ್ನಡ ಕಮ್ಯುನಿಟಿಲಿ ಯಾರನ್ನು ಅಷ್ಟೊಂದು ಸಪೋರ್ಟ್ ಮಾಡ್ತೀರಾ, ನೀವುಗಳು ಕೂಡ ಸಪೋರ್ಟ್ ಇಂದನೇ ನಾವು ಸ್ವಲ್ಪ ಬೆಳೀತಾ ಇರೋದು. ಸೊ ದಯವಿಟ್ಟು ಹೆಂಗೆ ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಯೂಟ್ಯೂಬರ್ಸ್ಗೂ ಹಂಗೆ ಸಪೋರ್ಟ್ ಮಾಡಿ. ಬಟ್ ದಯವಿಟ್ಟು ನೆಗೆಟಿವ್ ಆಗಂತೂ ಕಮೆಂಟ್ ಮಾಡಕ್ ಹೋಗ್ಬೇಡಿ. ನೆಗೆಟಿವ್ ಹಾಕಿ, ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿಲ್ವಾ, ಪ್ರೈಸಿಂಗ್ ಜಾಸ್ತಿ ಆಯ್ತು ಹಾಕಿ, ಗಾಡಿ ಚೆನ್ನಾಗಿಲ್ಲ ಹಾಕಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಕಿ. ಬಟ್ ಈ ಅವಾಚ್ಯ ಶಬ್ದ ಬಳಸ್ತಾರಲ್ಲ, ಹೌದು, ಅದನ್ನ ಮಾತ್ರ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಅದು ನೀವು ಅವ್ರ ತಾಯಿಗಂದ್ರೆ ಖಂಡಿತ ನಿಮ್ಮ ತಾಯಿ ಕೂಡ ಅದು ಅನ್ವಯಿಸುತ್ತೆ. ಹೌದು, ಅದಕ್ಕೋಸ್ಕರ ಹೇಳ್ತಾರದು. ಸೊ ನಮಗೆ ಮಾತ್ರ ಅಲ್ಲ ತಾಯಿಗಳಿರೋದು, ನಿಮಗೂ ತಾಯಿಗಳು ಇರ್ತಾರೆ, ಬೇರೆಯವ್ರಿಗೂ ತಾಯಿಗಳು ಇರ್ತಾರೆ, ಎಲ್ಲರೂ ಒಂದೇ ತರ ನೋಡೋಣ ಅದನ್ನು ಅಂತ ಹೇಳ್ಬೋದು. ಸೊ ಇವಾಗ ಎಲ್ಲರಿಗೂ ಹೇಳೋದು ಹೇಳಿದೀವಿ ಸರ್, ತಿಳಿಸಿದ್ವಿ. ಸೊ ಇನ್ನು ಮಿಕ್ಕಿದಲ್ಲಿ ಅವ್ರಿಗೇನೆ ಬಿಟ್ಟಿದ್ದು. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ವಿಡಿಯೋದ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್. ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್. ಹರೀಶ್ ಅವರೇ, ಒಂದು ಲೋ ಬಜೆಟ್ ಅಲ್ಲಿ ಒಂದು ಗಾಡಿ ಹುಡುಕೋರಿಗೆ ಒಂದು ಚವಲೆ ಬೀಟು ಗ್ರೀನ್ ಕಲರ್ ನೋಡಕ್ ಸಕ್ಕತ್ತಾಗಿದೆ. ಏನ್ ಸರ್ ಡೀಟೇಲ್ಸ್? ಇದು ಬಂದು 12 ಮಾಡಲ್ ಗಾಡಿ, ಪೆಟ್ರೋಲ್ ಗಾಡಿ. ಇದು ಗಾಡಿ ಬಂದು ಬರೀ 58,000 ಹೊಡಿದೆ ಸರ್. ಎಷ್ಟು? 58 ಸರ್ ಅಷ್ಟೇ. ಓಕೆ, ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡಬಹುದು. ಚವಲೆ ಬಿ2 ಪೆಟ್ರೋಲ್ ಡೀಸೆಲ್ ಗಾಡಿ, ಪೆಟ್ರೋಲ್ ಬೈ ಇದು. ಓಕೆ, ಮೈಲೇಜ್ ನೋಡೋದಾದ್ರೆ ಎಷ್ಟು ಬರ್ಬೋದು? ಪೆಟ್ರೋಲ್ ಇದೆ ನಿಮಗೆ 1.2ನೇ ಬರುತ್ತೆ ಇದು ನಿಮಗೆ. ಈ ಗಾಡಿ ಬಂದು ನಿಮಗೆ ಸೇಮ್ i20 ಮತ್ತೆ i10 ಎಲ್ಲ ಏನ್ ಬರುತ್ತೆ, 15, 16, 17, 18 ವರೆಗೂ ಕೂಡ ನೀವು ಗಾಡಿ ಆರಾಮ ಮೈಲೇಜ್ ತಗೋಬಹುದು ನೀವು. ಓಕೆ, ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡಿದ್ರೆ ಏನ್ ಬರ್ಬೋದು? ಫೀಚರ್ಸ್ ಇದ್ರೆ ಇದರಲ್ಲಿ ಜಾತ್ರೆ ಮಾಡ್ಬಿಟ್ಟ ನಾವು. ಓಕೆ, ಏನ್ ಬೇಕು ಏನ್ ಬೇಡ ಎಲ್ಲ ಈ ತರ ಏನಿದೆ. ಸ್ಪೀಕರ್ ಗಳಿಂದ ಹಿಡಿದು ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸಬ್ ಊಫರ್, ಈ 4 ಪವರ್ ವಿಂಡೋಸ್, AC, ಪೋಸ್ಟರಿಂಗ್ ಎಲ್ಲ ತರನು ಇದೆ. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಕೂಡ ಇದೆ ಗಾಡಿಲಿ. ಸೊ ಯಾರು ಚವಲೆ ಬಿ2 ಪೆಟ್ರೋಲ್ 2012 ಮಾಡಲು ಲೋನ್ ಕೂಡ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಎಷ್ಟು ಡೌನ್ ಪೇಮೆಂಟ್ ಗಾಡಿಗೆ? ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲೊಂದು ಬಿಚ್ಕೊಂಡು ಮಾರಿದ್ರು ಕಡಿಮೆ ಅಂತ ಹೇಳಿದ್ರೆ ಒಂದು 70-80,000 ಸಿಕ್ಬಿಡುತ್ತೆ. ಓಕೆ, ಸೊ ಇವಾಗ ಎಷ್ಟಾಗುತ್ತೆ ಡೌನ್ ಪೇಮೆಂಟ್ ಅಂದ್ರೆ ನೋಡೋದಾದ್ರೆ? ಡೌನ್ ಪೇಮೆಂಟ್ ಒಂದು 50,000 ಮಾಡಿಸಕ್ಕೆ ಈ ಗಾಡಿ ಕೊಟ್ಬಿಡ್ತೀನಿ. ಓಕೆ, ಸೊ ಇವತ್ತಿನ ಪ್ರೊಫೈಲ್ ಚೆನ್ನಾಗಿದ್ರೆ 2 ಲಕ್ಷ ಬೇಕಾಗುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಪ್ರೊಫೈಲ್ ಮೇಲೆ ಡಿಪೆಂಡ್. ಬಟ್ ಮಿನಿಮಮ್ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ನಿಮ್ಮ ಮನೆ ತಗೊಂಡೋಗ್ಬೋದು. ಓಕೆ, ಖರ್ಚು ಮಾಡ್ಬೇಕನ್ನೋದು ಏನಿಲ್ಲ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಓಕೆ, ಪ್ರೈಸ್ ನೋಡೋದಾದ್ರೆ ಬರೀ 2 ಲಕ್ಷ ಕೊಡ್ತೀನಿ. ಬರೀ 2 ಲಕ್ಷ 195 ಕೊಡ್ತೀನಿ. ಸಾಕ? 1,95,000 ಕೊಟ್ಟರೆ ಆರಾಮಾಗಿ ಗಾಡಿ ತಗೊಂಡು ಡೆಲಿವರಿ ತಗೊಂಡು ಹೋಗ್ತಾ ಇರ್ಬೋದು. ಏನ್ ಮಾಡ್ಸಂಗಿಲ್ಲ, ಏನ್ ಬಿಡಂಗಿಲ್ಲ, ಎಲ್ಲಾ ತರನೂ ಇದೆ. ಓಕೆ, ಸೊ ಕಂಪ್ಲೀಟ್ಲಿ ಒಂದು ಪ್ಯಾಕ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಆಟೋಮೆಟಿಕ್ ವೆಹಿಕಲ್ ನೋಡೋರಿಗೆ ಒಂದು ಚಿಕ್ಕ ಗಾಡಿ ಇದೆ. ಯಾರಾದ್ರೂ ನನಗೆ ಹ್ಯಾಚ್ ಬೇಕಲ್ಲಿ ಒಳ್ಳೆ ಗಾಡಿ ಬೇಕು, ಮೈಲೇಜ್ ಬೇಕು, ಮೇಂಟೆನೆನ್ಸ್ ಬರಬೇಕು, ಎಲ್ಲಾ ತರನು ಬೇಕು ಅಂದ್ರೆ ಈ ಗಾಡಿ ನಿಮ್ಗೆ Hyundai ಇದು i10 ಸ್ಪೋರ್ಟ್ಸ್ ಬರುತ್ತೆ, ಆಟೋಮೆಟಿಕ್. ಸೊ ಫೀಚರ್ಸ್ ನೋಡಿದ್ರೆ 70,000 ಹೊಡಿದೆ, 10 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. 2010 ಸೆಕೆಂಡ್ ಓನರ್ ಗಾಡಿ, ಆಟೋಮೆಟಿಕ್. ಹೌದು, ಪೆಟ್ರೋಲ್ ವೇರಿಯಂಟು, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ಗಾಡಿಲಿ. ಸೊ ನೋಡ್ತಾ ಇರ್ಬೋದು ಸ್ಪೋರ್ಟ್ಸ್ ವೇರಿಯಂಟು. ಸೊ ಆಟೋಮೆಟಿಕ್ ವೇರಿಯಂಟ್ ಅವ್ರಿಗೆ 2010 ಮಾಡಲು ಒಂದು i10 ಇದೆ. ಪ್ರೈಸ್ ಏನಾಗುತ್ತೆ ಬೈ? ಪ್ರೈಸ್ ಬಂದು 3,10,000 ಕೊಟ್ಟಿನ ಪ್ರೈಸ್ ಇದೆ. ಓಕೆ, 2,85,000 ಕೊಡ್ತೀನಿ. 2,75,000ಕ್ಕೆ ಫೈನಲ್ ಆಗುತ್ತೆ ನಿಮ್ಗೆ ಒಂದು ಆಟೋಮೆಟಿಕ್ ಒಂದು i10. ಹರೀಶರೇ, ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮೇಂಟೆನೆನ್ಸ್ ಗಾಡಿ ಮತ್ತೆ ಲೇಟೆಸ್ಟ್ ಮಾಡಲ್ ಗಾಡಿ ಬೇಕು ಅಂತಾರೆ. ಲೇಟೆಸ್ಟ್ ಕ್ವಿಡ್ ಇದೆ, 18 ಮಾಡಲು ಗಾಡಿ, ಸೆಕೆಂಡ್ ಓನರ್ ಗಾಡಿ ಬಂದು 90,000 ಹೊಡಿದೆ. ಸೊ ಇದರಲ್ಲೂ ಕೂಡ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಒಳ್ಳೆ ಲೆದರ್ ಸೀಟ್ ಪ್ರತಿಯೊಂದು ಇದೆ. AC, ಪೋಸ್ಟರಿಂಗು, ಪವರ್ನೆಸ್ ಎಲ್ಲ ಇದೆ. ಮೈಲೇಜ್ ಕೂಡ ನೀವು ಹೇಳ್ಬೋದು ಆರಾಮಾಗಿ ಹೈವೇಗೆ ಹೋದ್ರೆ 20ರಿಂದ 25 ನೀವು ತಗೋಬಹುದು. ಓಕೆ, ಸೊ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಯಾರಾದ್ರೂ ಒಂದು ಒಳ್ಳೆ ಅದು ನಿಮಗೆ ಜಸ್ಟ್ ಸೆಕೆಂಡ್ ಓನರ್ ಗಾಡಿ 2018 ಮಾಡಲ್ ಗಾಡಿ. ಸೊ ಪ್ರೈಸಿಂಗ್ ನೀವು ನಂಬಲ್ಲ, ಬರೀ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಕೊಟ್ಬಿಡ್ತೀನಿ. ಫುಲ್ ಕ್ಯಾಶಲ್ಲೇ ಕೂಡ ಬಂದರೂ ಕೂಡ ಬರೀ 2,80,000 ಕೊಡ್ತೀನಿ. 2,80,000ಕ್ಕೆ 18 ಮಾಡಲ್ ಗಾಡಿ, 18 ಮಾಡಲ್ ಕ್ವಿಟ್ಟು. ಮಾರ್ಕೆಟ್ ಚೆಕ್ ಮಾಡಿ, ಮಿನಿಮಮ್ ಅಂದ್ರೂ 3.5 ಹಾಕಿದ್ದಾರೆ. ನೋಡಿ, 3.5 ಲಕ್ಷ ಇರೋ ಗಾಡಿ ನಿಮಗೆ ಜಸ್ಟ್ 2,85,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಅದು 2018 ಮಾಡಲ್ ಗಾಡಿ. ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬರ್ಬೋದು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಅಂದ್ರೆ ರೆನಾಲ್ಟ್ ಕ್ವಿಡ್. ಯಾರಾದ್ರೂ ಒಂದು ಒಳ್ಳೆ ಲಕ್ಸುರಿಯಸ್ ಸೆಡಾನ್ ಹುಡುಕೋರಿಗೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಇದೆ. ಇದ್ರ ಡೀಟೇಲ್ಸ್ ಸರ್? ಕೊರೋಲಾ ಆಲ್ಟಿಸ್ ಬಂದು 9 ಮಾಡಲು ಥರ್ಡ್ ಓನರ್ ಗಾಡಿ. ಇದು 94,000 ಹೊಡಿದೆ. ಪೆಟ್ರೋಲ್ 1.8G ಬರುತ್ತೆ. ಓಕೆ, 1.8G 1.8 ಲೀಟರ್ ರಾಕೆಟ್ ಅಂತ ಹೇಳ್ಬೋದು. ನಿಮಗೆ G ವೇರಿಯಂಟ್, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ ನಿಮಗೆ ಗಾಡಿಲಿ. ರೇರ್ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಓಕೆ, ವಿತ್ ಅಲಾಯ್ಸ್ ಎಲ್ಲ ಇದೆ ನಿಮಗೆ ಗಾಡಿಲಿ. ಒಂದು ಒಳ್ಳೆ ಟಾಪ್ ಎಂಡ್ ಗಾಡಿ, ಮಸ್ತ್ ಗಾಡಿ ಹುಡುಕೋರಿಗೆ ಒಂದು ಕೊರೋಲಾ ಆಲ್ಟಿಸ್ ಏನಾಗುತ್ತೆ ಪ್ರೈಸ್? ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ಪೆಟ್ರೋಲ್ ಜೆಟ್ ಕಾರ್ ಅಂತ ಹೇಳಲ್ಲ, ಪೆಟ್ರೋಲ್ ಜೆಟ್ ಬೇಕು ಅಂದ್ರೆ ಕೊರೋಲಾ ಆಲ್ಟಿಸ್ ಫಸ್ಟ್ ಸಜೆಷನ್ ಕೊಡ್ಬೋದು. ಸೊ ಈ ಗಾಡಿ 9 ಮಾಡಲಿದೆ, FC ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ. 2,80,000ಕ್ಕೆ ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC ಸಹಿತ ನಾನೇ ಮಾಡ್ಕೊಟ್ಬಿಡ್ತೀನಿ. ಓಕೆ, 2.80 ಕೊಟ್ಬಿಟ್ರೆ ಆರಾಮಾಗಿ ಗಾಡಿ ತಗೊಂಡು ಪ್ರತಿಯೊಂದು ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, ಏನ್ ಬೇಕು ಏನ್ ಬೇಡ ಎಲ್ಲ ಮಾಡ್ಕೊಡ್ತೀನಿ. ಹರೀಶರೇ, ಒಂದು ಹೋಂಡಾ ಜಾಜ್ ಇದೆ, ನೋಡಕ್ ಸಕ್ಕತ್ತಾಗಿದೆ. ಡೀಟೇಲ್ಸ್ ಏನು ಬೈ? ಡೀಟೇಲ್ಸ್ಗಿಂತ ಮುಂಚೆ ಒಂದು ಪ್ರೈಸ್ ಹೇಳ್ಬಿಡ್ತೀನಿ. ಫಸ್ಟ್ ಪ್ರೈಸ್ ಹೇಳ್ತೀನಿ. ಫಸ್ಟ್ ಪ್ರೈಸ್, ಗಾಡಿ ಮಾಡೆಲ್ ಏನು, ಯಾವ ಗಾಡಿ ಏನು ಎತ್ತ ಪ್ರತಿಯೊಂದು ಹೇಳೋಣ. ಓಕೆ, ಹಂಗಾರೆ ಪ್ರೈಸಿಂಗ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ? ಗಾಡಿ ಸಿಗುತ್ತೆ. ಓಕೆ, ಏನಾಗುತ್ತೆ ಪ್ರೈಸ್? 4,75,000 ಕೊಡ್ತೀನಿ.
4,75,000 ಏನೋ 13 ಮಾಡಲು 14 ಮಾಡಲು ಗಾಡಿ ಅನ್ಸುತ್ತೆ. 13 ಮಾಡಲು 14 ಮಾಡಲು ಅಲ್ಲಣ್ಣ, ಮತ್ತೆ 15 ಮಾಡಲು ಸಿಂಗಲ್ ಅನ್ನೋ ಗಾಡಿ ಹೋಂಡಾ ಜಾಜ್ 15 ಮಾಡಲು ಗಾಡಿ ಬೇರೆ 4,75,000 ಸಿಂಗಲ್ ಅನ್ನೋ ಗಾಡಿ. ಅದರಲ್ಲೂ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಅಲ್ಲ, 1 ಲಕ್ಷ 1.5 ಲಕ್ಷ ಓಡಿಲ್ಲ ಗಾಡಿ ಓಡಿರೋದು ಬರೀ 60,000 ಅಷ್ಟೇ. ಓಕೆ, ಹಂಗಾರೆ ಚಾನ್ಸ್ ನಿಮಗೆ ಸಿಗ್ತಿದೆ, ಕಸ್ಟಮರ್ ಕೊಡ್ತಿದ್ದೀರಾ? ಚಾನ್ಸ್ ಅಲ್ಲ, ಚಾನ್ಸೇ ಅಂತ ಹೇಳ್ಬೋದು ಇದು. ಓಕೆ ನೋಡಿ, 2000 ಟಾಪ್ ಅಂಡ್ ವೇರಿಯಂಟ್, ಡ್ಯೂಯಲ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ರೇರ್ AC, ಡೀಪ್ ಆಗರ್, ವೈಫರ್, ಅಲೆ ವೀಲ್ಸ್, ಏನ್ ಬೇಕು ಏನ್ ಬೇಡ ಎಲ್ಲ ತರ ಇದೆ. ಟಾಪ್ ಎಂಡ್ ಗಾಡಿ ನಿಮ್ಗೆ 4.25 ಲಕ್ಷಕ್ಕೆ ಸಿಗ್ತಾ ಇದೆ. ನಿಮ್ಗೆ ಒಂದು ಹೋಂಡಾ ಜಾಜ್ 2015 ಸಿಂಗಲ್ ಅನ್ನೋ ವೆಹಿಕಲ್ ಜಸ್ಟ್ 60,000 ಅಷ್ಟೇ ನಿಮ್ಗೆ ಡ್ರಿವನ್ ಆಗಿರೋದು. ಇವಾಗ 4,75,000 ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀರಾ. ಎಷ್ಟು ಮಾಡಲಿ ಸರ್ ಡೌನ್ ಪೇಮೆಂಟ್? ಒಂದು 50,000 to 75,000 ಮಾಡಿದ್ರು ಸಾಕು, ಆರಾಮಾಗಿ ಆಗ್ಬಿಡುತ್ತೆ. ಓಕೆ, 50,000 to 75,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಈ ಗಾಡಿ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. 50 ಮಾಡೋದ್ರಿಂದ 5 ವರ್ಷ ಟೆನ್ಯೂರ್ ಕೂಡ ಸಿಕ್ಬಿಡುತ್ತೆ. ಓಕೆ, ಸೊ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಸ್ಕೋರ್ ಅಲ್ಲ, ಸಿಬಿಲ್ ಸ್ಕೋರ್ ಓಕೆ, ಟೆನ್ಯೂರ್ EMI ಮಂತ್ ಬರುತ್ತಲ್ಲ, ಅದು ಬಂದು ನಿಮ್ಗೆ 5 ವರ್ಷ ಆರಾಮ ಸಿಕ್ಬಿಡುತ್ತೆ. 5 ವರ್ಷ ತನಕ 5 ವರ್ಷ ಸಿಗುತ್ತೆ. 50 ಮಾಡೋ ಗಾಡಿ ಬೈ ಆರಾಮ ಸಿಗುತ್ತೆ. ಓಕೆ, ಹಂಗಾರೆ ನೋಡಿ, ಚಾನ್ಸ್ ಅಲ್ಲಿ ಬಂದ್ರೆ ಚಾನ್ಸ್ ಅಲ್ಲಿ ತಗೊಂಡೋಗ್ಬೋದು ಈ ಹೋಂಡಾ ಜಾಜ್. ಸೊ ಒಂದು ದೊಡ್ಡ ಗಾಡಿ ಹುಡ್ಕೋರಿ, ಒಂದು ದೊಡ್ಡ ಆನೆ ನಿಂತಿದೆ. ಒಂದು XUV 500 ಡೀಟೇಲ್ಸ್. XUV ಬಂದು ನಿಮ್ಗೆ ಬ್ಲಾಕ್ ಬೇಕಾ, ಸಿಲ್ವರ್ ಬೇಕಾ, ಮರೂನ್ ಬೇಕಾ, ಗ್ರೇ ಬೇಕಾ, ಯಾವ್ದು ಬೇಕು, 12 ಬೇಕಾ, 14 ಬೇಕಾ, ಎಲ್ಲಾ ತರ ಗಾಡಿನೂ ಇದೆ ಬೈ ನಮ್ಮ ಹತ್ರ. ಓಕೆ, ಸೊ ಈ ಗಾಡಿ ಬಂದು 14 ಮಾಡಲು ಸೆಕೆಂಡ್ ಓನರ್ ಗಾಡಿ, W8 ವೇರಿಯಂಟ್ ಇದು, ಡೀಸೆಲ್ W8. ಓಕೆ, ಸೊ ಇಂಟೀರಿಯರ್ ನಿಮಗೆ 78,000 ನೋಡಿದೆ. W8 ಅಂತ ಗೊತ್ತಿರುತ್ತೆ ನಿಮಗೆ. 6 ಇಯರ್ ಬ್ಯಾಗ್ ಕೂಡ ಕೊಡ್ತಾರೆ ಇದರಲ್ಲಿ. ಅದ್ಬಿಟ್ರೆ ನಿಮಗೆ ಪ್ರತಿಯೊಂದು ಕೂಡ AC ಎಲ್ಲ ಇರುತ್ತೆ. 4 ಪೌಂಡರ್ಸ್ AC, ಪವರ್ ಸ್ಟೀರಿಂಗು, ಸಿಸ್ಟಮ್ ಎಲ್ಲಾ ತರನು ಇದೆ ಆಪ್ಷನ್. ಇನ್ನರ್ IRVMs, ORVMs, ಇಲ್ವೋಲ್ಡ್ ಅಸಿಸ್ಟ್ ಎಲ್ಲಾನು ಇದೆ ನಿಮಗೆ ಗಾಡಿಲಿ. ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. XUV 500 2014 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ, ಸೊ ಇವಾಗ ಒಳ್ಳೆ ಪ್ರೈಸ್, ಒಳ್ಳೆ ಗಾಡಿ ಬೇಕು ಬೈ. ಕೋಟಿಂಗ್ ಬೇಕಾ, ಪ್ರೈಸಿಂಗ್ ಬೇಕಾ, ಫೈನಲ್ ಪ್ರೈಸ್ ಬೇಕಾ? ಫೈನಲ್ ಪ್ರೈಸೇ ಬೇಕಾಗ. ಫೈನಲ್ ಬೇಕು ಅಂದ್ರೆ 7,85,000 ಕೊಡ್ತೀನಿ ಬೈ. 7,85,000 ಒಂದು XUV 500. ಹೌದು. ಎಷ್ಟು ಮಾಡಲಿ XUV 500 ಡೌನ್ ಪೇಮೆಂಟ್? ಗಾಡಿ ಸೆಕೆಂಡ್ ಓನರ್ ಗಾಡಿ 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಬೇಕು. ಓಕೆ, 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಒಂದು ಬ್ಲಾಕ್ ಕಲರ್ ಒಂದು XUV 500. ಸೊ ಹಾಗೆ ಇನ್ನೊಂದು XUV 500 ಇದೆ. ಹರಿ ಸರ್ ಹೇಳಿ ಡೀಟೇಲ್ಸ್. ಇದು ಕೂಡ W8 ವೇರಿಯಂಟ್ ಬರುತ್ತೆ. 12 ಮಾಡಲು ಸೆಕೆಂಡ್ ಓನರ್ ಗಾಡಿ ಬಂದು 1,17,000 ಹೊಡಿದೆ ಬೈ. ಓಕೆ, 1,17,000 ಹೊಡಿದೆ. ಡೀಸೆಲ್ ವೇರಿಯಂಟ್, ಇದು W8. ಓಕೆ, ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡಿದ್ರೆ ಫೀಚರ್ಸ್ ವೈಸ್ ನಾರ್ಮಲ್ ಬೈ. ಇದು ಕೂಡ 6 ಇಯರ್ ಬ್ಯಾಗ್ ಬರುತ್ತೆ. 4 ಪೌಂಡರ್ಸ್ AC, ಪವರ್ ಸ್ಟೀರಿಂಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಸೇಮ್ ಇರುತ್ತೆ ನಿಮಗೆ. ಓಕೆ, ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ. XUV 500 ಬ್ಯಾಕ್ ಸೈಡ್ ನಿಮಗೆ ಡೀಪ್ ಆಗರು, ವೈಪರ್ ಎಲ್ಲ ಇದೆ. 2012 ಅಲ್ಲ ಇದು? ಹೌದು. ಓಕೆ, ಇವಾಗ ಪ್ರೈಸ್ 2012 ಮಾಡಲು ಎಷ್ಟಾಗುತ್ತೆ ಗಾಡಿ? 6,45,000 ಕೊಡ್ತೀನಿ ಬೈ. 6,45,000 ಒಂದು 12 ಮಾಡಲ್ ಗಾಡಿ, ಒಂದು XUV 500. ಹೌದು, ಅದು W8 ವೇರಿಯಂಟ್. ಹೌದು, 6,45,000. ಹಂಗಾದ್ರೆ ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಬೈ? ಡೌನ್ ಪೇಮೆಂಟ್ ಇದು ಕೂಡ ಒಂದು 2 ಲಕ್ಷ ಬೇಕು ಬೈ ಇದಕ್ಕೆ. ಓಕೆ, 2 ಲಕ್ಷ ತಗೊಂಡ್ಬಂದ್ರೆ ಆರಾಮಾಗಿ XUV 500 ತಗೊಂಡೋಗ್ಬೋದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮಹೇಂದ್ರ ರೆಕ್ಸ್ಟಾರ್ ಬಂದು 13 ಮಾಡಲು ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಬಂದು 1,18,000 ಹೊಡಿದೆ. ಓಕೆ, RX7 ಡೀಸೆಲ್ ಆಟೋಮೆಟಿಕ್ ಬರುತ್ತೆ. ಡೀಸೆಲ್ ಆಟೋಮೆಟಿಕ್. ಹೌದು. ಓಕೆ, ಸೊ ಇಂಟೀರಿಯರ್ ನಿಮಗೆ ನೋಡೋದಾದ್ರೆ ನಿಮಗೆ ಇದು ಕೂಡ ನಿಮಗೆ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS, ನೋಡ್ತಾ ಇರ್ಬೋದು. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರು, ಯಾರಾದ್ರೂ ಒಂದು ಒಳ್ಳೆ 7 ಸೀಟರ್ ಗಾಡಿ. ಸೊ XUV 500 ಬೇಡ ನನಗೆ, ಒಂದು ರೆಕ್ಸ್ಟಾನ್ ಬೇಕು ಅಂತ ಹುಡುಗರಿಗೆ ಆರಾಮಾಗಿ ತಗೊಂಡೋಗ್ಬೋದು. ಸೊ XUV 500 ಗಿಂತ ಇದೇ ಒಂಥರ ಬೆಸ್ಟ್ ಅಂತ ಹೇಳ್ಬೋದು ನನ್ನ ಪರ್ಸನಲಿ ಕೇಳಿದ್ರೆ. ಸನ್ರೂಫ್ ಕೂಡ ಇದೆ, ಅದು ವಿತ್ ಸನ್ರೂಫ್ ಸಮೇತ ಬರುತ್ತೆ ಗಾಡಿ. ಸೊ ಇದಕ್ಕೂ ಅದಕ್ಕೆ ಏನಪ್ಪ ಡಿಫರೆನ್ಸ್ ಅಂದ್ರೆ, ಇದು ಒಂಥರ ಆನೆ ತರ ಫಾರ್ಚುನರ್, ಮಿನಿ ಫಾರ್ಚುನರ್ ತರ ಕಾಣಿಸುತ್ತೆ. ಮತ್ತೆ ಇಂಜಿನ್ ಕೆಪಾಸಿಟಿ ಸ್ವಲ್ಪ ಚೇಂಜಸ್ ಬರುತ್ತೆ. 2.2 ಇದು 2.5. ಓಕೆ, ಸೊ ಇವಾಗ ಮಹೇಂದ್ರ ರೆಕ್ಸ್ಟಾನ್ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದೀನಿ. ಇದು ಬಿಲ್ಡಪ್ಗೆ ಒಂದು ಒಳ್ಳೆ ಪ್ರೈಸ್ ಹೇಳಿ. 6,95,000 ಕೊಡ್ತೀನಿ ಬೈ. 6,95,000 2013 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. 13 ಮಾಡಲು ಸಿಂಗಲ್ ಓನರ್, RX7 ಅದರಲ್ಲೂ ಟಾಪ್ ಎಂಡ್ ವಿತ್ ಸನ್ರೂಫ್ ಸಮೇತ ಇದೆ ನಿಮಗೆ ಗಾಡಿಲಿ. ನೋಡಿ, 6,75,000 ಫೈನಲ್ ಆಗುತ್ತೆ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು XUV 500 ಇನ್ನೊಂದು ರೆಡ್ ಕಲರ್ ಇದೆ, ಒಂದು RCB ಕಲರ್ ಅಂತ ಹೇಳ್ಬೋದು. ಇವತ್ತು ಕಲರ್ ಒಂದೇ, ಹರಿಸರು ಹಾಕಿರೋ ರೆಡ್ ಕಲರ್ ಬಟ್ಟೆನೂ ಒಂದೇ ಇದೆ. ಸೊ ಇದ್ರ ಡೀಟೇಲ್ಸ್. 12 ಮಾಡಲು ಸೆಕೆಂಡ್ ಓನರ್ ಗಾಡಿ 1,18,000 ಹೊಡಿದೆ. ಓಕೆ, ಇದು ಬಂದು ನಿಮಗೆ W6 ಬರುತ್ತೆ. W6 ಹೌದು. ಓಕೆ, ವಿತ್ AC, ಪವರ್ ಸ್ಟೀರಿಂಗು, ಫ್ರಂಟ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಅಷ್ಟೇ. ಇದು AC, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ನಿಮಗೆ. ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಯಾರಾದ್ರೂ ಒಂದು XUV 500 ಅದು ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. 13 ಮಾಡಲ್ಲ ಇದು, 12 ಮಾಡಲು, ಸಾರಿ 12 ಮಾಡಲು ಗಾಡಿ. ಸೊ ಎರಡು ಒಂದೇ ತರ ಮ್ಯಾಚಿಂಗ್ ಇದೆ ನಿಮ್ಮ ಬಟ್ಟೆನೋ ಮತ್ತೆ ಗಾಡಿನೋ. ಅದಕ್ಕೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹೇಳಿ. 5,70,000 ಕೊಡ್ತೀನಿ ಅಣ್ಣ. 12 ಮಾಡಲ್ ಗಾಡಿ 5,70,000 XUV ಕೊಟ್ಬಿಡ್ತೀನಿ. ಓಕೆ, 5,70,000 ನಿಮ್ಗೆ ಒಂದು 12 ಮಾಡಲ್ ಗಾಡಿ, ಒಂದು XUV 500 ರೆಡ್ ಕಲರ್ ಸಿಗುತ್ತೆ. 7 ಸೀಟರ್ ಗಾಡಿಗಳು ಇಷ್ಟಕ್ಕೆ ಮುಗ್ದಿಲ್ಲ. ಹಬ್ಬ ಮಾಡ್ಬಿಡ ಮನೆ ಇವತ್ತು, ಹಂಗಂತೀರಾ? ಖಂಡಿತ. ಓಕೆ, ಸೊ ಇಲ್ಲೊಂದು 7 ಸೀಟರ್ ಇನ್ನೊಂದು ಸಿಲ್ವರ್ ಕಲರ್ ಇದೆ XUV 500.
14 ಮಾಡಲು ಸಿಂಗಲ್ ಅನ್ನೋ ಗಾಡಿ 1,20,000 ಹೊಡಿದ ಗಾಡಿ. ಓಕೆ, ಇದು ಬಂದು WS6 ಬರುತ್ತೆ. ಇದು ಕೂಡ ಸೇಮ್. ಓಕೆ, ಇದು ಕೂಡ ನಿಮಗೆ W6 ಬರುತ್ತೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ ನೋಡ್ತಾ ಇರಬಹುದು. W6 XUV 500 ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಇದು ಕೂಡ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು, ABS, 4 ಪವರ್ ವಿಂಡೋಸ್ ಎಲ್ಲ ಇದೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVM, 4VMs ಎಲ್ಲ ಇದೆ. ಸೊ ಒಂದು 4 ಏರ್ ಬ್ಯಾಗ್ ಅಷ್ಟೇ ನಿಮಗೆ ಕಮ್ಮಿ, ಗಾಡಿಲಿ ಇನ್ನೇನಿಲ್ಲ. ಅಲಾಯ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸೊ ಇವಾಗ ಒಂದು ಒಳ್ಳೆ ಪ್ರೈಸ್ ನೋಡೋದಾದ್ರೆ ಏನಾಗುತ್ತೆ ಈ ಗಾಡಿ? 6,95,000 ಕೊಡ್ತೀನಿ ಅಣ್ಣ. 6,95,000ಕ್ಕೆ 14 ಮಾಡಲ್ ಗಾಡಿ. 14 ಸಿಂಗಲ್ ಅನ್ನೋ XUV. ಓಕೆ ನೋಡಿ, 6,95,000ಕ್ಕೆ ಒಂದು 14 ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದಾರೆ. ಸೊ ಹಾಗೆ ಇನ್ನೊಂದು 7 ಸೀಟರ್ ಗಾಡಿ ಒಂದು ಮೊಬಿಲಿಯೋ ಇದೆ. ಸೊ ಇದು ಡೀಟೇಲ್ಸ್. ಅದು ಡೀಸೆಲ್ ಐತೆ ಬೈ. ನಮಗೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಫ್ಯಾಮಿಲಿಗೆ ಮಾಡಲು ಗಾಡಿಗಳು 7 ಸೀಟರ್ ಬೇಕು ಅನ್ನೋರಿಗೆ ನನ್ನ ಹತ್ರ ಆಪ್ಷನ್ಸ್ ತುಂಬಾ ಇದಾವೆ. ಓಕೆ, ಮೊಬೈಲ್ ಇದೆ, BRV ಇದೆ. ಸೊ ಈಗ ಫಸ್ಟ್ ನಾವು ಮೊಬೈಲ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರೆ BRV ಎಂಡಿ ಮಾಡೋಣ. ಓಕೆ, ಸೊ ಈ ಗಾಡಿ ಏನ್ ನೋಡ್ತಾ ಇದ್ರೆ 15 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು 1.5 ಪೆಟ್ರೋಲ್ S ವೇರಿಯಂಟ್ ಇದೆ ಆಕ್ಚುಲಿ ಇದು. ಓಕೆ, ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ ನಿಮಗೆ ನೋಡ್ತಾ ಇರಬಹುದು. ಸೊ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ 4 ಪವರ್ ವಿಂಡೋಸ್, AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಎಲ್ಲ ಹಾಕೊಂಡಿದ್ದಾರೆ. ಅದ್ ಬಿಟ್ರೆ ಇದ್ರಲ್ಲೂ ಕೂಡ ನಿಮಗೆ ರೇರ್ AC ಎಲ್ಲ ಬರುತ್ತೆ. ಓಕೆ, ಇದರಲ್ಲಿ ನಿಮಗೆ ರೇರ್ AC ಬರುತ್ತೆ. ಬಟ್ ಇದ್ರಲ್ಲಿ ನಿಮಗೆ ಕಂಫರ್ಟ್ ನಿಮಗೆ ಎರ್ಟಿಗಾಗಿಂತ ಜಾಸ್ತಿ ಸಿಗುತ್ತೆ. ಹೌದು, ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಹಿಂದೆ ಕೂತಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಸೊ ರೇರ್ ಸೀಟ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ರೇಂಜಿಗೆ ಸ್ಪೇಸಿಂಗ್ ಇದೆ ನಿಮಗೆ. ಸೊ ಆರಾಮಾಗಿ ಸ್ಪೇಸ್ ಇದೆ ನೋಡ್ತಾ ಇರ್ಬೋದು. ಹಿಂದ್ಗಡೆ ಕುತ್ಕೊಂಡವ್ರಿಗೂ ಆರಾಮಾಗಿ ಎರ್ಟಿಗಲ್ ಆದ್ರೆ ಇಬ್ರು ಕುತ್ಕೋಬಹುದು. ಬಟ್ ಇದರಲ್ಲಿ 3 ಜನ ಕುತ್ಕೋಬಹುದು ಆರಾಮಾಗಿ. ಇದು ನಾನು ಹಿಂದೆ ತಗೋತೀನಿ ಬೇಕಾದ್ರೆ ಇಷ್ಟ. ಓಕೆ, ಒಳ್ಳೆ ಸ್ಪೇಸಿಂಗ್ ಇದೆ. ಇದು ಬೇಕಾದ್ರೆ ನಿಮಗೆ ಟೈ ಕಂಫರ್ಟ್ ಎಲ್ಲಾನು ಚೆನ್ನಾಗಿದೆ. ಇದು ಮುಂದೆ ಹಿಂದೆ 2 ಆಗುತ್ತೆ. ಓಕೆ, ಸೊ ಡಿಪೆಂಡ್ಸ್ ಅಪಾನ್ ಅವ್ರು ಹೆಂಗ್ ಬೇಕೋ ಆ ಥರ ಕುತ್ಕೊಂಡಿರ್ಬೋದು. ಇದು ನಿಮಗೆ XUV ಬರಲ್ಲ. ಹೌದು, ಒಳ್ಳೆ ಕಂಫರ್ಟ್ ಇದೆ ಮೊಬಿಲಿಯೋ. ಇಷ್ಟು ಕಂಫರ್ಟ್ ನಿಮಗೆ ಎರ್ಟಿಗಾದಲ್ಲೂ ಸಿಗಲ್ಲ, ಖಂಡಿತ ಸಿಗಲ್ಲ. ಯಾಕಂದ್ರೆ ನನ್ನದೇ ಇದೆ ಎರ್ಟಿಗಾ, ಹೇಳ್ತೀನಲ್ಲ. 15 ಮಾಡೋ ಗಾಡಿ ಮೊಬೈಲ್ ಬಿಟ್ಬಿಟ್ಟು ನೀವು ಎರ್ಟಿಗಾ ತಗೋಬೇಕು ಅಂದ್ರೆ ಕಡಿಮೆ ಅಂತ ಹೇಳಿದ್ರು 7 ಲಕ್ಷ ಕಮ್ಮಿ ಸಿಗಲ್ಲ. ಹೌದು, ಖಂಡಿತ. ಪೆಟ್ರೋಲ್ ತಗೊಳ್ಳಿ, ಡೀಸೆಲ್ ತಗೊಳ್ಳಿ. ಮಾರುತಿ ಗಾಡಿಗಳಲ್ಲಿ ತಗೋಬೇಕು ಅಂದ್ರೆ ಮಿನಿಮಮ್ 7 ಲಕ್ಷ ಸಿಗಲ್ಲ. ನಾನು ಈ ಗಾಡಿ ಬಂದು ಬರೀ 5,40,000 ಕೊಡ್ತೀನಿ. 5,40,000ಕ್ಕೆ ಖಂಡಿತ ಲೋನು. ಅದರಲ್ಲೂ ಮಾಡಲು ಗಾಡಿ 15 ಮಾಡಲು ಗಾಡಿ 5,40,000ಕ್ಕೆ ಎರ್ಟಿಗಾಲ ನೀವು ಯಾವ ಗಾಡಿನ ತಗೊಳಕಾಲ ಮಾರುತಿಲಿ. ಓಕೆ, ಸೊ ಈ ಗಾಡಿ 15 ಮಾಡಲು. ಓಕೆ, ಡೌನ್ ಪೇಮೆಂಟ್ ಎಷ್ಟು ಮಾಡಲಿ ಮೊಬಿಲಿಯೋಗೆ? ಆರಾಮಾಗಿ ಒಂದು 50,000ರಿಂದ 75,000 ಮಾಡ್ಬಿಟ್ರೆ ನಿಮ್ಗೆ ಈ ಮನೆ ಗಾಡಿ ತಗೋಬಹುದು. ಓಕೆ, 50,000ದಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಗಾಡಿ ಕೂಡ ತಗೊಂಡೋಗ್ಬೋದು ಒಂದು ಹೋಂಡಾ ಮೊಬಿಲಿಯೋ. ಸೊ ಇನ್ನೊಂದು ಮೊಬಿಲಿಯೋ ಇದೆ, ಎಲಿಫೆಂಟ್ ಗ್ರೇ ಕಲರ್. ಇದ್ರ ಡೀಟೇಲ್ಸ್. ಇದು 14 ಮಾಡಲು ಸಿಂಗಲ್ ಅನ್ನೋ ಗಾಡಿ. ಇದು ಬಂದು V ವೇರಿಯಂಟ್ ಬರುತ್ತೆ. ಬಿ ವೇರಿಯಂಟ್, ಟಾಪ್ ಎಂಡ್ ಇದು. ಟಾಪ್ ಎಂಡ್. ಓಕೆ, ಸೊ ಇಂಟೀರಿಯರ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. ಹೋಂಡಾ ಮೊಬಿಲಿಯೋ V ವೇರಿಯಂಟ್. ಸೊ ಇಂಟೀರಿಯರ್ ನೋಡೋದಾದ್ರೆ ಏನೇನು ಬರ್ಬೋದು? ಇದರಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS ಕಂಪನಿದ ಸಿಸ್ಟಮ್ ಇದೆ. ವಿತ್ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಎಲ್ಲ ಬರುತ್ತೆ. ಒಳ್ಳೆ ಫ್ಯಾಬ್ರಿಕ್ ಸೀಟ್ ಕವರ್ ಕೂಡ ಇದೆ. ಇದರಲ್ಲೂ ಕೂಡ ನಿಮ್ಗೆ ರೇರ್ AC ಎಲ್ಲ ಬರುತ್ತೆ. ಡಿಫರೆನ್ಸ್ ಏನಿಲ್ಲ ಬೈ, ಅದಕ್ಕೂ ಇದಕ್ಕೂ ಒಂದು ಸಿಂಗಲ್ ಏರ್ ಬ್ಯಾಗ್ ಕೊಡ್ತಾನೆ. ಓಕೆ, ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್. ಹೌದು, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಕೊಡ್ತಾನೆ. ಓಕೆ, ಸೊ ರೇರ್ AC ಕೂಡ ಅವೈಲೇಬಲ್ ಇದೆ. ವೆಹಿಕಲ್ ಒಳ್ಳೆ ಬೂಟ್ ಸ್ಪೇಸು, ಲೆಗ್ ಸ್ಪೇಸ್ ಇರೋ ವೆಹಿಕಲ್ ಅಂತ ಹೇಳ್ಬೋದು. ಅದರಲ್ಲೂ 14 ಮಾಡಲು ಸಿಂಗಲ್ ಅನ್ನೋ ಗಾಡಿ ಬಂದು ಬರೀ 58,000 ಹೊಡಿದೆ. ಓಕೆ, ಸೊ ಪ್ರೈಸ್ ಸೇಮ್ ಪ್ರೈಸ್ 5,40,000. ನಿಮಗೆ ಮಾಡಲು ಬೇಕು ಅಂದ್ರೆ 15 ಮಾಡಲು ತಗೊಳ್ಳಿ, ಅಥವಾ ಸಿಂಗಲ್ ಅನ್ನೋ ಬೇಕು ಅಂದ್ರೆ 14 ಮಾಡಲು ತಗೊಳ್ಳಿ. ಓಕೆ, ಸೊ ಇದಕ್ಕೆ ಎಷ್ಟು ಡೌನ್ ಪೇಮೆಂಟ್? ಸೇಮ್ ಡಿಫರೆನ್ಸ್ ಏನು ಬರಲ್ಲ ನಿಮಗೆ. ಓಕೆ, 50,000ದಿಂದ 75,000 ಡೌನ್ ಪೇಮೆಂಟ್ ಮಾಡಿ ಗಾಡಿ. ಲೈಕ್ ಅವರ ಪ್ರೊಫೈಲ್ ಮೇಲೆ ಡಿಪೆಂಡ್. ಓಕೆ, ಸೊ ಹಾಗೆ ಮುಂದೆ ಒಂದು BRV ಇದೆ. ಡೀಟೇಲ್ಸ್. ಇದು 17 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ಬಂದು 90,000 ಹೊಡಿದೆ. ಇದು ಕೂಡ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ವಿತ್ ಬಟನ್ ಸ್ಟಾರ್ಟ್. ಇದು ಓಕೆ, ವಿತ್ ಪುಷ್ ಬಟನ್ ಸ್ಟಾರ್ಟ್, ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಗಾಡಿಲಿ. ಸೊ ಒಂಥರ ಕ್ರೇಜಿ ಇದೆ ಅಂತ ಹೇಳ್ಬೋದು. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಮೇಲ್ಗಡೆ ಕ್ಯಾರಿಯರ್ ಕೂಡ ಇದೆ. ಅಲಾಯ್ ವೀಲ್ಸ್ ಇಂದ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲಾ ತರ ಫೀಚರ್ಸ್ ಇದರಲ್ಲಿ ಇದೆ. ಇದರಲ್ಲಿ ರಿವರ್ಸ್ ಕ್ಯಾಮರಾ ಪ್ಲಸ್ ನಿಮಗೆ ಇದು ರೇರ್ AC ಎಲ್ಲ ಬರುತ್ತೆ ಇದರಲ್ಲಿ ನಿಮಗೆ. ಓಕೆ, ಸೊ ಇದು ಕೂಡ ಒಂದು ಒಳ್ಳೆ 7 ಸೀಟರ್ ಗಾಡಿ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs ಎಲ್ಲ ಇದೆ ನಿಮಗೆ ಗಾಡಿಲಿ. 17 ಮಾಡಲು ಗಾಡಿ. ನಾನು ಅವಾಗಲೇ ಮೊಬೈಲ್ ಕಂಪೇರ್ ಮಾಡಿದ್ನಲ್ಲ, ನೋಡಿ ಬೇರೆ ಎಷ್ಟಿದೆ. ಓ, ಇನ್ನು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ? ಸೇಮ್ ಬರುತ್ತೆ ನಿಮಗೆ. ಇದರಲ್ಲೂ ಕೂಡ ನಿಮಗೆ ಹಿಂದೆ ಇಷ್ಟು ಬೇಕಾದ್ರೆ ಹೇಳ್ಕೋಬಹುದು. ಓಕೆ, ಅಲ್ಲಿ ಹಿಂದೆ ಎಷ್ಟು ಯಾವ ತರ ಕೂರಿಸ್ತಾರೆ ಅದ್ರ ಮೇಲೆ ಡಿಪೆಂಡ್. ಓ, ಹಿಂದ್ಗಡೆ ಆರಾಮಾಗಿ ಕೂತ್ಕೋಬಹುದು. ಓಕೆ, ಸೊ ಇವಾಗ ಇದು ಟಾಪ್ ಅಂಡ್ ವೇರಿಯಂಟ್ ವಿತ್ ಕೀಲೆಸ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ಪ್ರೈಸ್ ಅಣ್ಣ 17 ಮಾಡಲು ಗಾಡಿ ಎಷ್ಟು ಕೊಡ್ಬೋದು ಅಂದಾಜು? ಏನೊಂದು 8-8.5 ಬೈ. ಅಷ್ಟೆಲ್ಲ ಕೊಟ್ಬಿಡೋದೇ ಬೇಡ. ನಮ್ಮ ವ್ಯೂವರ್ಸ್ಗೋಸ್ಕರ, ನಿಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಬರೀ 6,40,000 ಕೊಡ್ತೀರಿ. 17 ಮಾಡಲು ಗಾಡಿ BRV ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ, ಒಂದಲ್ಲ 10 ಕಡೆ ಚೆಕ್ ಮಾಡ್ಕೊಬನ್ನಿ. ನಾನು OLX ಚೆಕ್ ಮಾಡಿ ಪ್ರೈಸ್ಗೆ ಹಾಕಿರೋದು 7, 7.5, 7.75 ಹಂಗೆ ಹಾಕಿದ್ದಾರೆ. ಒಪ್ಕೋತೀನಿ. 17 ಮಾಡಲು ಗಾಡಿ ಸೆಕೆಂಡ್ ಓನರು ಗಾಡಿ 90,000 ಓಡಿದೆ, ಇಲ್ಲ ಅಂತ ನಾನು ಹೇಳ್ತಾರ. ಅದನ್ನೆಲ್ಲ ಕೌಂಟ್ ಮಾಡಿ ಬರೀ 6,40,000 ಕೊಡ್ತೀನಿ. 6,40,000 ಟಾಪ್ ಎಂಡ್ ಗಾಡಿ, ಒಂದು ಡೈಮಂಡ್ ಕಟ್ ಅಲಾಯ್ಸು.
7 ಸೀಟರ್ ಗಾಡಿ ಸಿಗ್ತಾ ಇದೆ, ಅದು 17 ಮಾಡೆಲ್ ಗಾಡಿ. ಗಾಡಿ ಎಷ್ಟು ಕ್ಲಾಸ್ ಆಗಿದೆ ಅಂತ ನೋಡಕ್ ಮಾತ್ರ. ಇದರಲ್ಲೂ 2 ಕಲರ್ ಇದೆ, ಮರೂನ್ ಇದೆ, ಗ್ರೇ ಇದೆ. ಓಕೆ, ಯಾವ್ದು ಬೇಕೋ ಅವ್ರು ಆರಾಮಾಗಿ ಚೂಸ್ ಮಾಡ್ಕೊಂಡು ಮಾಡ್ಬೋದು. ಮೊಬೈಲ್ ಅದೆಲ್ಲ 3 ಕಲರ್ ಇದೆ. ಇಲ್ಲಿ ವೈಟ್, ಗ್ರೇ, ಇನ್ನೊಂದು ಸಿಲ್ವರ್ ಇದೆ. ಓಕೆ, ಸೊ ಬಂದ್ರೆ ಇಲ್ಲ ಎದುರುಗಡೆ ಯಾವ್ದು ಬೇಕೋ ಗಾಡಿ ಮಾಡ್ಲ ಮೇಲೆ ಡಿಪೆಂಡ್. ಒಂದು 14, ಒಂದು 15, ಒಂದು 16. ಓಕೆ, ಈ 3 ಮಾಡಲು ಬೇಕು, ಯಾವ್ದು ಬೇಕೋ ಚೂಸ್ ಮಾಡ್ಕೊಂಡು ತಗೊಳ್ಬಹುದು. 7 ಸೀಟರ್ ಮುಗೀತು ಬೈ. ಸೆಡಾನ್ಗಳು ನೋಡೋಣ, ಅದ್ರಲ್ಲೂ ಲಕ್ಸುರಿಯಸ್ ಆಗಿರೋ ಗಾಡಿಗಳು. ಓಕೆ, ಲಕ್ಸುರಿಯಸ್ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ, ಸಿಗ್ಬೇಕು. 15 ಮಾಡಲು ಗಾಡಿಗಳು ನಿಮ್ಗೆ ಅದರಲ್ಲಿರೋ BMW ಬರೋ ಫೀಚರ್ಸ್ ಗಾಡಿಗಳು ಏನ್ ಬರುತ್ತೆ ಅದು ಸ್ಕೋಡಾ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಸ್ಕೋಡಾ ಓಡಿಸೋದು ಸಿಗುತ್ತೆ. ರ್ಯಾಪಿಡ್ ಇದೆ. ನಾವು 15 ಮಾಡಲು BMW ತೊಗೊಳಕ್ಕಾಗಲ್ಲ. ಹೌದೌದು, ಆಡಿ ತೊಗೊಳಕ್ಕಾಗಲ್ಲ, ಪ್ರೈಸಿಂಗ್ ಬೇರೆ. ಬಟ್ ಆ ತರ ಲಕ್ಸುರಿಯಸ್ ಫೀಲ್ಗಳು ಬೇಕು, ಅಷ್ಟೇ ಫೀಚರ್ಸ್ ಇರಬೇಕು ಅಂತ ಹೇಳಿದ್ರೆ ಇಲ್ಲಿರೋ ಗಾಡಿಗಳು 1 by 1 ನೋಡ್ಕೊಂಡ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಇವಾಗ ಸ್ಕೋಡಾ ರ್ಯಾಪಿಡ್ ಇದೆ. ಡೀಟೇಲ್ಸ್ ಬೈ ರ್ಯಾಪಿಡ್ ಅಲ್ಲ ಬೈ, ಇದು ಅವಮಾನ ಮಾಡಬೇಡಿ. ಸ್ಕೋಡಾ ಆಕ್ಟೇವಿಯಾ ಇದು. ಸಾರಿ ಸ್ಕೋಡಾ ಆಕ್ಟೇವಿಯಾ 2000 ಯಾವ ಮಾಡಲ್ ಗಾಡಿ? 15 ಮಾಡಲು ಗಾಡಿ. 15 ಮಾಡಲ್ ಗಾಡಿ. ಹೌದು, ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ ಇದು ನಿಮಗೆ. ಪೆಟ್ರೋಲ್ ಆಟೋಮೆಟಿಕ್ ಆಕ್ಟೇವಿಯಾ ಚಿಂದಿ ಗಾಡಿ ಅಂತಾನೆ ಹೇಳ್ಬೋದು. 2 ಲೀಟರ್ ರಾಕೆಟ್. ಸೊ ನನ್ನ ಫೇವರೇಟ್ ಗಾಡಿ ಕೂಡ ಅಂತಾನೆ ಹೇಳ್ಬೋದು. ಸೊ ಇಂಟೆ ಫೀಚರ್ಸ್ ಏನೇನು ಬರುತ್ತೆ ಬೈ? ಇದ್ರಲ್ಲಿ ನಿಮಗೆ 6 ಏರ್ ಬ್ಯಾಗ್ ಕೂಡ ಬರುತ್ತೆ. ಅದ್ ಬಿಟ್ರೆ ನಿಮ್ಗೆ ಈ ಫೀಚರ್ಸ್ ಗಳು ಹೇಳಕ್ ಹೋದ್ರೆ ಪೆನ್ ಅಲ್ಲಿ ಬರ್ದಿಡ್ಕೋಬೇಕಾಗುತ್ತೆ. ಬರುತ್ತೆ ಸ್ಕೋಡಾ ಸೀಟ್ ಎಲ್ಲ ಪ್ರತಿಯೊಂದು ಬರುತ್ತೆ ಇದ್ರಲ್ಲಿ ನಿಮ್ಗೆ. ಆಕ್ಟೇವಿಯಾ ಸನ್ರೂಫ್, ಪೆನಾರಮಿಕ್ ಸನ್ರೂಫ್. ಸನ್ರೂಫ್ ಅಲ್ಲ, ಪೆನಾರಮಿಕ್ ಸನ್ರೂಫ್. ಪ್ಯಾನೋರಮಿಕ್ ಸನ್ರೂಫ್ ಕೂಡ ನಿಮ್ಗೆ ಇದೆ. ಪೆಟ್ರೋಲ್ ಡೀಸೆಲ್ ಗಾಡಿ? ಪೆಟ್ರೋಲ್ ಬೈ ಇದು. ಓಕೆ, 2015 ಪೆಟ್ರೋಲ್. ಓನರು 3rd ಓನರ್ ಬೈ ಇದು. ಓಕೆ, ಸೊ ಯಾರಾದ್ರೂ ಒಂದು ಒಳ್ಳೆ ಆಟೋಮೆಟಿಕ್ ಗಾಡಿ ಅದನ್ನು ಆಕ್ಟೇವಿಯಾ ಹುಡ್ಕೋರ್ಗೆ ಸೊ ಚಿಂದಿ ಪ್ರೈಸ್ ನೋಡೋದಾದ್ರೆ ಏನಾಗುತ್ತೆ? ಬರೀ 7,75,000 ಕೊಡ್ತೀನಿ. 7,75,000? 7 ಲಕ್ಷ ಬರೀ ಏನಕ್ಕೆ ಹೇಳ್ತಾ ಇದ್ದೀರಿ ಅಂದ್ರೆ ಮಾರ್ಕೆಟ್ ಅಲ್ಲಿ 15 ಮಾಡಲು ಗಾಡಿ 10 ರಿಂದ 11 ಲಕ್ಷ ಇದೆ. ಖಂಡಿತ ಇದೆ. ಇದು ಆಕ್ಟೋವಿಯಾ, ರ್ಯಾಪಿಡ್ ಅಲ್ಲ. ಆಕ್ಟೋವಿಯಾ ಪ್ರೈಸ್ ನಾನು ಹೇಳ್ತಾ ಇದ್ದೀನಿ. ಪರ್ಸನಲ್ ಫೇವರೇಟ್ ಗಾಡಿ ಇದು. ಇದ್ರಲ್ಲಿ ಕುತ್ಕೊಂಡು ಹೋಗೋ ಫೀಲೇ ಮಜಾನೇ ಬೇರೆ. 15 ಮಾಡಲು ಗಾಡಿ ರ್ಯಾಪಿಡ್ ತಗೋಬೇಕು ಅಂದ್ರೆ ಕಡಿಮೆ ಅಂತ ಹೇಳಿದ್ರು 6 ಲಕ್ಷ ಕಮ್ಮಿ ಗಾಡಿ ಕೊಡಲ್ಲ. ಹೌದೌದು, ಖಂಡಿತ ಖಂಡಿತ. ಸಿಂಗಲ್ ಓನರ್ ಇದ್ರೆ ಒಂದು 6 ಲಕ್ಷ ಕಮ್ಮಿ ಯಾರು ಕೊಡಲ್ಲ ನಿಮ್ಗೆ. ಹೌದು, ಬಟ್ 1.6 ಇದು 2 ಲೀಟರ್ ಬರುತ್ತೆ. ಪೆಟ್ರೋಲ್ ಜೆಟ್ ಅಂತ ಹೇಳಿದ್ರೆ ಅದು DSC ಗೇರ್ ಬಾಕ್ಸ್ ಅಂತ ಹೇಳಿದ್ರು ಪ್ರತಿಯೊಂದು ಕೂಡ ಫೀಚರ್ಸ್ ನೋಡಿದ್ರೆ ಮಜಾನೇ ಬೇರೆ. ಆಕ್ಟೇವಿಯಾ ಆ ಫೀಲ್ ಮಾಡಿ ಓಡಿಸೋದೇ ಮಜಾನೇ ಬೇರೆ ಅಂತ ಹೇಳ್ಬೋದು. ಅಕಸ್ಮಾತ್ ಈ ಆಕ್ಟೇವಿಯಾ ಸಿಗ್ತಾ ಇಲ್ವಾ, ಅದೇ ತರ ಫೀಲ್ ಒಂದು ಗಾಡಿ ಬೇಕಾ? 2 ಲೀಟರ್ ಗಾಡಿಲಿ ಒಂದು ಚವೆಲ್ಲೆ ಕ್ರೂಸ್ ಇದೆ. ಸೊ ಈ ಚವೆಲ್ಲೆ ಕ್ರೂಸ್ ನೋಡೋದಾದ್ರೆ ಏನ್ ಸರ್ ಡೀಟೇಲ್ಸ್? ಬೈ ಕ್ರೂಸ್ ಬಂದು ನಿಮ್ಗೆ 15 ಮಾಡಲು ಗಾಡಿ ಇದು ಕೂಡ ಸೆಕೆಂಡ್ ಓನರ್ ಗಾಡಿ. 88,000 ಓಡಿದೆ. ನ್ಯೂ ಶೇಪ್ ಬರುತ್ತೆ ಇದು. ಓಕೆ, ಸೊ ಇಂಟೀರಿಯರ್ ಫೀಚರ್ಸ್ ನೋಡೋದಾದ್ರೆ ಇದರಲ್ಲೂ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ವಿತ್ ಬಟನ್ ಸ್ಟಾರ್ಟ್. ಸೀಟ್ ಕೂಡ ನಿಮ್ಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಆ ತರ ಬರುತ್ತೆ. ಓಕೆ, ವಿತ್ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವಿತ್ ಸನ್ರೂಫ್ ಸಮೇತ ಇದೆ ನಿಮಗೆ ಗಾಡಿಲಿ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಇದು ಡೀಸೆಲ್ ಅಲ್ಲ ಸರ್? ಡೀಸೆಲ್ ರಾಕೆಟ್. ಮೈಲೇಜ್ ಆಲ್ಮೋಸ್ಟ್ ಲೈಕ್ ಸಿಟಿಲೇ ಒಂದು 16-17 ಗಾಡಿ ತಗೊಂಡ್ರು ಇವತ್ತಿಗೂ ಕೂಡ ಕ್ರೂಸ್ ಅಂದ್ರೆ ಒಂದು ಹೆಸರಿದೆ. ಹೌದೌದು. ಸೊ ಯಾರಾದ್ರೂ ಕ್ರೂಸ್ ನಾನು ಪರ್ಸನಲಿ ಕೇಳೋದಾದ್ರೆ ಒಂದು ಒಳ್ಳೆ ಕ್ರೂಸ್ ಇಟ್ಕೊಂಡ್ರೆ ಒಂದು ಒಳ್ಳೆ ಗತ್ತು ಅಂತಾನೆ ಹೇಳ್ಬೋದು. ಒಂದು ಮರ್ಸಿಡೀಸ್ ಬೆಂಜ್ ಫೀಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲೈಕ್ ಚಿಂದಿ ಗಾಡಿ ಅಂತ ಹೇಳ್ಬೋದು. 2 ಲೀಟರ್ ರಾಕೆಟ್ ಅಲ್ಲಿ ಇಷ್ಟೊಂದು ಫೀಚರ್ಸ್. ಮೈಲೇಜ್ ನೋಡೋಕಾದ್ರೆ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಸಿಟಿಲೇ 15 to 16 ಬರುತ್ತೆ. ಹೈವೇಲಿ ಒಂದು 18-19 ತನಕ ಬರುತ್ತೆ. 2 ಲೀಟರ್ ಆಲ್ಮೋಸ್ಟ್ ಬರೋದೇ ಇಲ್ಲ, ಬಟ್ ಇದ್ರಲ್ಲಿ ಬರ್ತಿದೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸೊ ಇದು ಬಂದು ನಿಮ್ಗೆ 15 ಮಾಡಲು ನ್ಯೂ ಶೇಪ್ ಗಾಡಿ ಇದು. ಬರೀ 5,65,000 ಕೊಡ್ತೀನಿ ಬೈ. 15 ಮಾಡಲು 5,65,000 ಖಂಡಿತ. ಲೋನ್ ಕೂಡ ಆಗುತ್ತೆ. ಎಷ್ಟು ಡೌನ್ ಪೇಮೆಂಟ್? 1 ಲಕ್ಷ ಮಾಡಿ, ಬಾಕಿ ನಾನು ಲೋನ್ ಕೊಡ್ತೀನಿ. ಓಕೆ, ನೋಡಿ ಮಿಕ್ಕಿ ಲೋನ್ ಮಾಡ್ಕೊಡ್ತಾರೆ ನಿಮಗೆ. 5,65,000ಕ್ಕೆ ಸಿಗುತ್ತೆ ಈ ಗಾಡಿ. ಸೊ ಆರಾಮಾಗಿ ತೊಗೊಂಡೋಗ್ಬೋದು. ಚವೆಲ್ಲೆ ಕ್ರೂಸು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಜೆಟ್ಟಾ, ಇನ್ನೊಂದು 1.9 ಲೀಟರ್ ಗಾಡಿ. ಇಲ್ಲ ಬೈ, ಅದು 2 ಲೀಟರ್ ಬರುತ್ತೆ. ಇದು 2 ಲೀಟರ್ನಾ? 2 ಲೀಟರ್ ಬರುತ್ತೆ. ಫುಲ್ 2 ಲೀಟರ್ ಗಾಡಿಗಳು ಇಟ್ಬಿಟ್ಟಿದ್ದೀರಾ, ಮಜಾ ತಗೊಳ್ಳಿ ಹುಡುಗರು ಅಂತ. ಹೌದು. ಸೊ ಡೀಟೇಲ್ಸ್ ಇಸಿ ಜೆಟ್ಟಾದು 15 ಮಾಡಲು ಸಿಂಗಲ್ ಅನ್ನೋ ಗಾಡಿ ಅಣ್ಣ. ಅದು ಬರೀ 78,000 ಓಡಿದೆ. ಬರೀ 78,000? ಹೌದು. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಅಂತೂ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಸೊ ಡೀಸೆಲ್ ವೇರಿಯಂಟ್ ಗಾಡಿ, TDI ಡೀಸೆಲ್. ಹೈಲೈನ್ ಕಂಫರ್ಟ್ ಲೈನಾ? ಇದು ಹೈಲೈನ್ ಲಾಸ್ಟ್ ವೇರಿಯಂಟ್ ಇದೆ, ಟಾಪ್ ಎಂಡ್. ಓಕೆ, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್. ಸೊ ಇಂಟೀರಿಯರ್ ನೋಡೋದಾದ್ರೆ ಇದರಲ್ಲೂ ಕೂಡ ನಿಮಗೆ 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅದ್ಬಿಟ್ರೆ ನಿಮಗೆ ಹೆಡ್ಲೈಟ್ ವಾಷರ್ ಇಂದ ಹಿಡಿದು ರಿಯರ್ AC ಇಂದ ಹಿಡಿದು ಡಿಫಾಗರು ಕೊಡ್ಬೇಕು ಆಕ್ಚುಲಿ ದುಡ್ಡು. ಹೌದು, ಇದ್ರಲ್ಲಿರೋ ಅಲೈಸ್ ಕ್ರೇಜಿ ಆಗಿ ಕಾಣಿಸುತ್ತೆ. ಅಲೆ ಬಿಡಿಸಿ ಕೊಡ್ಬೇಕು ಆಕ್ಚುಲಿ ದುಡ್ಡು. ಓಕೆ, ಹಳೆ ಗಾಡಿಗಳು 12 ಮಾಡಲು 30 ಮಾಡಲು ಅಲೆ ಬಿಡಿಸಿ ಬರುತ್ತೆ. ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹೌದು. ಮತ್ತೆ ಹೆಡ್ಲೈಟ್ ವಾಷರ್ ಕೂಡ ಬರುತ್ತೆ ನಿಮಗೆ. ಸೂಪರ್ ಬಲ್ ಏನು ಆಪ್ಷನ್ ಬರುತ್ತೆ. ಹತ್ರ ಹೆಡ್ಲೈಟ್ ವಾಷರ್ ಕೂಡ ಬರುತ್ತೆ ಇದ್ರಲ್ಲಿ ನಿಮಗೆ. ಓಕೆ, ಯಾರಾದ್ರೂ ಕೂಡ ಸಿಂಗಲ್ ಗಾಡಿ 78,000 ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀರಣ್ಣ. 73,000ಕ್ಕೆ ಲಾಸ್ಟ್ ಸರ್ವಿಸ್ ಆಗಿದೆ ಜನವರಿಲಿ ಇದೇ ವರ್ಷ. ಓಕೆ, ಹಂಗಂದ್ರೆ
78,000 ಆರಾಮಾಗಿ ತಗೊಂಡೋಗ್ಬೋದು ಗಾಡಿ. 5 ಸಾವಿರ ಓಡಿದೆ ಗಾಡಿ. ಏನಾಗುತ್ತೆ ಪ್ರೈಸ್ ಇವಾಗ? ಗಾಡಿ ಬಂದು ನಿಮಗೆ ಮಾರ್ಕೆಟಲ್ಲಿ ಚೆಕ್ ಮಾಡಿದ್ರೆ ಇದೇ ಗಾಡಿ 11 ಲಕ್ಷ ಇದೆ ಅಣ್ಣ. 11 ಲಕ್ಷ? ಹೌದು. ಸಿಂಗಲ್ ಅನ್ನ ಗಾಡಿ ಬೇಕು ಅಂದ್ರೆ ಬಾಯ್ ಬಿಡ್ಬೇಕು ಅಲ್ಲ ಸರ್, ಆ ರೇಂಜ್ ಪ್ರೈಸ್ ಹೇಳ್ತಾ ಇದೀರಾ ನೀವು? ಸಿಂಗಲ್ ಅನ್ನ ಗಾಡಿ ಬೇಕು ಅಂದ್ರೆ ಮಾತ್ರ. ಹಾ, ಬೇರೆ ಹಾಕಿದ್ದಾರೆ, ಬಟ್ ನಾವು ಹಂಗ ಹಾಕಲ್ಲ. ಮತ್ತೆ ನಾನು ಹೇಳ್ತಿರೋದು ಬರೀ 9,85,000. 9,85,000 ಫೈನಲ್ ನೆಗೋಷಿಯಬಲ್? ಇನ್ನು ಪ್ರೈಸ್ ಫೈನಲ್ ಪ್ರೈಸ್ 9,85,000ಕ್ಕೆ ಒಂದು ಸಾರಿ ವೋಕ್ಸ್ವ್ಯಾಗನ್ ಜೆಟ್ಟ 2015 ಮಾಡಲು ಸಿಂಗಲ್ ಸಿಂಗಲ್ ಅನ್ನೋದು ಅದರಲ್ಲೂ ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್. ಹೌದು. ಸೊ ಡೌನ್ ಪೇಮೆಂಟ್ ಅಂತ ನೋಡಿದ್ರೆ ಬರುತ್ತೆ. ಡೌನ್ ಪೇಮೆಂಟ್ ನೋಡೋದಾದ್ರೆ ಒಂದು ಲಕ್ಷ, ಅಂದ್ರೆ 1.5 ಮಾಡಿದ್ರೆ ಸಾಕು. ಬಾಕಿ ಡಿಪೆಂಡ್ಸ್ ಅಪಾನ್ ಪ್ರೊಫೈಲ್. 1.5 ಲಕ್ಷ ಮಾಡ್ಕೊಂಡ್ರೆ ಆರಾಮಾಗಿ ತಗೊಳ್ಬಹುದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಹುಂಡೈ ಎಲೆಂಟ್ರಾ ಇದೆ. ಸೊ ಡೀಟೇಲ್ಸ್, ಹುಂಡೈ ಎಲೆಂಟ್ರಾ 13 ಮಾಡಲು ಸಿಂಗಲ್ ಅನ್ನ ಗಾಡಿ 1.6 ಬರುತ್ತೆ ಇದು. ಓಕೆ. ಸೊ ಡಾಲ್ಫಿನ್ ಶೇಪ್ ವೆಹಿಕಲ್ ಇದು. ಹೌದು. ಸೊ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ AC ಪಾಸ್ಚರಿಂಗ್, 4 ಪವರ್ ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಪೆಟ್ರೋಲ್ ಡೀಸೆಲ್? ಡೀಸೆಲ್ ಗಾಡಿ. ಸೊ ಯಾರಾದ್ರೂ ಹುಂಡೈ ಎಲೆಂಟ್ರಾ ಬ್ಲ್ಯಾಕ್ ಕಲರ್ ನೋಡಕ್ ಸಕ್ಕತ್ತಾಗಿದೆ. ಸೊ ಡೀಸೆಲ್ ಗಾಡಿ, ಅದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ ವೆಹಿಕಲ್. ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಬರೀ 5,25,000 ಕೊಡ್ತೀನಿ. 5,25,000ಕ್ಕೆ ಒಂದು 13 ಮಾಡಲ್ ಎಲೆಂಟ್ರಾ, ಡೀಸೆಲ್ ಎಲೆಂಟ್ರಾ. ಮಾಡಲು ವರ್ಣಾನು ನಿಮ್ಗೆ ಕಡಿಮೆ ಅಂತ ಹೇಳಿರುವೆ 4.5 4.3 ಕಮ್ಮಿ ಯಾರು ಕೊಡಲ್ಲ. ಹೌದೌದು, 1 ಲಕ್ಷ ಓಡಿರ್ಲಿ ಗಾಡಿ, ಸೆಕೆಂಡ್ ಓನರ್ ಗಾಡಿ ಇರಲಿ. ಹುಂಡೈ ಇದು ಬೇರೆ ಗಾಡಿಗಳಲ್ಲ. ಹೌದು, ಹುಂಡೈ ವರ್ಣಾನೇ ನಿಮ್ಗೆ ಮಿನಿಮಮ್ ಒಂದು 13 ಮಾಡಲ್ ಗಾಡಿ 4.5 ಕಮ್ಮಿ ಯಾರು ಕೊಡಲ್ಲ, ಖಂಡಿತ ಕೊಡಲ್ಲ. ಬಿಟ್ಟು ಆರಾಮಾಗಿ ನೀವು 13 ಮಾಡಲ್ ಒಂದು ಎಲೆಂಟ್ರಾನೇ ತಗೊಂಡೋಗ್ಬಿಡ್ಬೋದು ನೀವು. ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವೋಕ್ಸ್ವ್ಯಾಗನ್ ಜೆಟ್ಟ, ಇದು ಕೂಡ ಓಲ್ಡ್ ಶೇಪ್ 11 ಮಾಡಲು ಸಿಂಗಲ್ ಅನ್ನ ಗಾಡಿ 11 ಹೌದು 1,14,000 ಹೊಡಿದೆ. ಓಕೆ, ವಿತ್ ಹಿಸ್ಟ್ರಿ ಎಲ್ಲ ಇಷ್ಟು ಇದೆ. ಓಕೆ, ಸೊ ಇಂಟೀರಿಯರ್ ನೋಡೋದಾದ್ರೆ ಸರ್ ಇದರಲ್ಲೂ ಕೂಡ ನಿಮಗೆ 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ, ರೇರ್ AC ಎಲ್ಲ ತರ ಫೀಚರ್ಸ್ ಎಲ್ಲ ಬರುತ್ತೆ ಇದರಲ್ಲೂ ಕೂಡ. ಬಟ್ ಇದರಲ್ಲಿ ನಿಮಗೆ ಇದು ಹೆಡ್ಲೈಟ್ ವಾಷರು ಅಥವಾ ಯಾವುದು ಬರಲ್ಲ. ಓಕೆ, ಸೊ ಯಾರಾದರೂ ಒಂದು ಇದು ಕೂಡ ಹೈಲೇ ನಿಮ್ಮ ವೇರಿಯಂಟು, ನಿಮಗೆ ಯಾರಾದರೂ ಒಂದು ವೋಕ್ಸ್ವ್ಯಾಗನ್ ಜೆಟ್ಟಾ ಡೀಸೆಲ್ ಪೆಟ್ರೋಲ್ ಗಾಡಿ, ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಅನ್ನ ಗಾಡಿ. ಓಕೆ, ಪ್ರೈಸ್ ವೈಸ್ ನೋಡೋದಾದ್ರೆ ಬರೀ 5,65,000 ಕೊಟ್ಬಿಡ್ತೀನಿ. ಬರೀ 5,65,000ಕ್ಕೆ ಒಂದು ಜೆಟ್ಟಾ. ಹೌದು, ಅದು 2011 ಸಿಂಗಲ್ ಅನ್ನ ಪರ್ಟಿಕ್ಯುಲರ್ ಸಿಂಗಲ್ ಓನರ್ ಅದನ್ನು. ಓಕೆ, ನೆಕ್ಸ್ಟ್ ಸದ್ಯಕ್ಕೆ ಗಾಡಿ ಮುಗೀತು ಬೈ.